ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಚನ 19 ಮೇಲ್ಪಟ್ಟು. ಇದರ ಟೈಟಲ್ ನೋಡುವುದಾದರೆ ದೈವ ಕೃಪೆ ಮತ್ತು ದೈವ ಕ್ರೋಧ ಎರಡು ದೇವರಿಂದ ಹರಿದು ಬರುತ್ತದೆ ಎಂಬುದಾಗಿ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆ ಎಲ್ಲ, ನಾನೇನು ಅಲ್ಲ ನೀನಾದೆ ಎಲ್ಲ. ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ, ಅಲೆ ಬಂದು ಬಡಿದರೂ ಮುಳುಗದೆ ಸಾಗಿದೆ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ದೇವರ ಚಿತ್ತ ಉತ್ತಮವಾದುದು, ಉನ್ನತವಾದುದು. ನಮ್ಮ ಎಲ್ಲ ಪ್ರಾರ್ಥನೆಗಳು ಕನ್ಕ್ಲೂಡ್ ಆಗಬೇಕಾಗಿರುವುದು ದೇವರ ಚಿತ್ತದಂತೆ ನೆರವೇರಲಿ ಎಂಬುದಾಗಿ. 19ನೇ ವಚನ, ರೋಮ 9:19. ಹಾಗಾದರೆ ದೇವರು ಹೇಗೆ ತಾನೆ ಮಾನವನನ್ನು ಅಪರಾಧಿ ಎಂದು ನಿರ್ಣಯಿಸಬಲ್ಲರು? ಅವರ ಚಿತ್ತವನ್ನು ವಿರೋಧಿಸಲು ಯಾರಿಂದ ತಾನೇ ಸಾಧ್ಯ? ಪರಲೋಕದಲ್ಲಿ ದೇವರ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ, ನನ್ನ ಜೀವಿತದಲ್ಲಿಯೂ, ನನ್ನ ಕುಟುಂಬದಲ್ಲಿಯೂ ನಿಮ್ಮ ಚಿತ್ತವೇ ನೆರವೇರಲಿ ಎಂದು ಪ್ರಾರ್ಥನೆಯನ್ನು ಪ್ರಭು ಯೇಸು ಕಲಿಸಿಕೊಟ್ಟರು. ಕಾರಣ ದೇವರ ಚಿತ್ತವನ್ನ ನಾಶ ಮಾಡಲು, ದೇವರ ಚಿತ್ತ ನಡೆಯದಂತೆ ಅದರನ್ನು ಎದುರಿಸಿ ನಿಲ್ಲಲು ಯಾವ ಶಕ್ತಿಯಿಂದಾಗಲಿ ವ್ಯಕ್ತಿಯಿಂದಾಗಲಿ ಸಾಧ್ಯವೇ ಇಲ್ಲ. ಅಲ್ಟಿಮೇಟ್ ಆಗಿ ನೆರವೇರುವಂಥದ್ದು ದೇವರ ಚಿತ್ತವೇ ಆಗಿದೆ. ಪ್ರೈಸ್ ದ ಲಾರ್ಡ್. ಹುಲು ಮಾನವ ಅಂದರೆ ಹುಲ್ಲು ಇಂದಿದ್ದು ನಾಳೆ ಗತಿಸಿ ಹೋಗುತ್ತದೆ. ಆ ರೀತಿ ಮನುಷ್ಯನ ಆಯುಷ್ಕಾಲ ಹೂವಿನಂತೆ ಬಿಸಿಲೇರಲು ಹೂವು ಒಣಗಿ ಹೋಗುವುದು, ಅದರ ಎಲೆ ಬಾಡಿ ಹೋಗುವುದು. ಹುಲು ಮಾನವ. ದೇವರೊಡನೆ ವಾದಿಸಲು ನೀನು ಯಾರು? ಮಡಕೆಯು ತನ್ನನ್ನು ಮಾಡಿದವನನ್ನು ನೋಡಿ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೇ? ಆ ಮಣ್ಣು ಜೇಡಿ ಮಣ್ಣಾಗಿತ್ತು. ಆ ಮಣ್ಣನ್ನ ತೆಗೆದುಕೊಂಡ ಕುಂಬಾರ ತನ್ನ ಚಿತ್ತಕ್ಕನುಗುಣವಾಗಿ ಅದಕ್ಕೆ ಒಂದು ರೂಪ ಕೊಟ್ಟು ಅದನ್ನು ಉಪಯೋಗ ಮಾಡುವಾಗ ಆ ಮಡಕೆ ನನ್ನನ್ನು ಹೀಗೆ ಯಾಕೆ ಮಾಡಿದೆ, ನಾನು ಹಾಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಹೀಗಿದ್ದರೆ ಚೆನ್ನಾಗಿರ್ತಿತ್ತು ಎಂದು ಆ ಕುಂಬಾರನನ್ನು ಕೇಳುವ ಅಧಿಕಾರ ಆ ಮಡಕೆಗೆ ಉಂಟೆ? ಒಂದೇ ಮಣ್ಣಿನ ಮುದ್ದೆಯಿಂದ 2 ಕುಡಿಕೆಗಳನ್ನು, ಒಂದನ್ನು ವಿಶೇಷ ಬಳಕೆಗೂ ಇನ್ನೊಂದನ್ನು ಸಾಮಾನ್ಯ ಬಳಕೆಗೂ ಮಾಡುವ ಅಧಿಕಾರ ಕುಂಬಾರನಿಗೆ ಇಲ್ಲವೇ? ಪ್ರೈಸ್ ದ ಲಾರ್ಡ್. ಕುಂಬಾರನಿಗೆ ಇಲ್ಲವೇ? ಅಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಸೃಷ್ಟಿಕರ್ತ, ಆತನ ಕೈಯ ಸೃಷ್ಟಿಗಳು ನಾವು. ದೇವರು ತನ್ನ ಚಿತ್ತಕ್ಕನುಗುಣವಾಗಿ ನಮ್ಮನ್ನ ರೂಪಿಸಿದ್ದಾರೆ. ಅವರ ಚಿತ್ತದಂತೆ ಜೀವಿಸಲು ನಮ್ಮನ್ನು ಕರೆದಿದ್ದಾರೆ. ನಾವು ದೇವರ ಚಿತ್ತವನ್ನ ಬಿಟ್ಟು ನಮ್ಮ ಸ್ವ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸುವಾಗ ಕಷ್ಟಗಳಿಗೆ, ನಷ್ಟಗಳಿಗೆ ತುತ್ತಾಗುತ್ತೇವೆ. ಯೋನಾ ಪ್ರವಾದಿಯನ್ನ ದೇವರು ಕರೆದದ್ದು ನಿನೆವೆ ನಗರಕ್ಕೆ ಹೋಗಿ ಸುವಾರ್ತೆಯನ್ನ ಸಾರುವುದಕ್ಕಾಗಿ. ಆದರೆ ಯೋನಾ ಪ್ರವಾದಿ ನಿನೆವೆ ನಗರಕ್ಕೆ ಹೋಗುವುದಕ್ಕೆ ಬದಲು ತನ್ನ ಇಚ್ಛೆಗೆ ಅನುಗುಣವಾಗಿ, ಅವನ ಪಾಯಿಂಟ್ ಆಫ್ ವ್ಯೂ ಒಳ್ಳೆಯದೇ. ಅವನು ಹೇಳ್ತಾನೆ, ದೇವರೇ ನೀನು ಕರುಣಾಮಯಿ, ನಿನ್ನ ಮಕ್ಕಳನ್ನು ಶಿಕ್ಷಿಸುವುದಿಲ್ಲ, ನೀನು ಒಳ್ಳೆಯವರಪ್ಪ, ಸುಮ್ಮನೆ ನಾನು ಯಾಕೆ ಹೋಗಿ ನಿನೆವೆಗೆ ಸಾರಲಿ ಅಂತ ಅವನ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವನು ಥಿಂಕ್ ಮಾಡಿ ತಾರ್ಷೀಷ್ಗೆ ಹೋಗ್ತಾನೆ. ಆದರೆ ಇಲ್ಲಿ ಅತಿ ಬುದ್ಧಿವಂತಿಕೆ ತೋರಿಸುವುದು ಬೇಡ. ದೇವರು ಹೇಳಿದ ಕೆಲಸವನ್ನ ದೇವರ ಚಿತ್ತದಂತೆ ನಾವು ಜೀವಿಸಬೇಕಷ್ಟೇ, ಮಾಡಬೇಕಷ್ಟೇ. ತಾರ್ಷೀಷ್ಗೆ ಹೋದ. ದೇವರ ಚಿತ್ತ ನಿನೆವೆ ನಗರಕ್ಕೆ ಹೋಗಬೇಕಾಗಿತ್ತು. ದೇವರ ಚಿತ್ತವನ್ನ ಮೀರಿ ತಾರ್ಷೀಷ್ಗೆ ಹೋದ ಕಾರಣ ಸಮುದ್ರ ಪ್ರಯಾಣದಲ್ಲಿ ಅಲ್ಲೋಲ ಕಲ್ಲೋಲ ಬಿರುಗಾಳಿ ಅವನನ್ನ ಎತ್ತಿ ಸಮುದ್ರಕ್ಕೆ ಬಿಸಾಡಲಾಯಿತು. ಮೀನು ಅವನನ್ನು ನುಂಗಿತು. ಮೀನಿನ ಹೊಟ್ಟೆ ಒಳಗಡೆ 3 ದಿನ ಯಾತನೆ. ಅಲ್ಲಿ ಪಶ್ಚಾತ್ತಾಪಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ, ಅಪ್ಪಾ ನಿನ್ನ ಚಿತ್ತದಂತೆ ಮಾಡುತ್ತೇನೆ, ನನ್ನನ್ನು ರಕ್ಷಿಸು ಎಂದು ನುಡಿದಾಗ ಮತ್ತೆ ಆ ಮೀನು ಸುರಕ್ಷಿತವಾಗಿ ದಡಕ್ಕೆ ಕಕ್ಕಿತು.
ಕೊನೆಗೆ ಯೋನಾ ಪ್ರವಾದಿ ನಿನೆವೆ ನಗರಕ್ಕೆ ಹೋಗಿ 40 ದಿನ ಸಾರಿದ. ಅಲ್ಟಿಮೇಟ್ ದೇವರ ಚಿತ್ತವೇ ನೆರವೇರುವುದು. ನಾವು ದೇವರ ಚಿತ್ತದಿಂದ ಡೈವರ್ಟ್ ಆದಾಗ ಕಷ್ಟ ನಷ್ಟಗಳಿಗೆ ತುತ್ತಾಗಿ ಮತ್ತೆ ಅವುಗಳ ಮೂಲಕ ದೇವರ ಚಿತ್ತಕ್ಕೆ ದೇವರು ಕರೆದುಕೊಂಡು ಬಂದು ಬಿಡುತ್ತಾರೆ. ಆದ ಕಾರಣ ಆ ಕಷ್ಟ ನಷ್ಟಗಳಿಗೆ ತುತ್ತಾಗಬಾರದೆನ್ನುವುದಾದರೆ ದೇವರ ಚಿತ್ತದಂತೆ ಪವಿತ್ರಾತ್ಮರೇ ನಮ್ಮನ್ನು ಮುನ್ನಡೆಸಿ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂದು ಪ್ರಾರ್ಥಿಸೋಣ. ಸೊ ಈ ಮಡಕೆ ಕುಂಬಾರನನ್ನ ಸೃಷ್ಟಿ ಮಾಡಿದವನನ್ನ ನೋಡಿ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವ ಅಧಿಕಾರ ಉಂಟೆ? ಪ್ರವಾದಿ ಯೆಶಾಯನ ಗ್ರಂಥ 49ನೇ ಅಧ್ಯಾಯ ವಚನ 9ರಲ್ಲಿ ಸರ್ವೇಶ್ವರ ಸೃಷ್ಟಿಗೂ ಇತಿಹಾಸಕ್ಕೂ ಕರ್ತ. ಟೈಟಲ್ ನೋಡಿ, ಇತಿಹಾಸ ಅಂತ ಏನಿದೆ ಅದನ್ನ ಸೃಷ್ಟಿ ಮಾಡಿದವರು ಸೃಷ್ಟಿಕರ್ತರಾಗಿದ್ದಾರೆ. ಧಿಕ್ಕಾರ ತನ್ನನ್ನು ರೂಪಿಸಿದವನೊಡನೆ ವ್ಯಾಜ್ಯ ಮಾಡುವವನಿಗೆ. ಅವನು ಕೂಡ ಮಣ್ಣು ಮಡಕೆಗಳಲ್ಲಿ ಒಂದು ಮಡಕೆ ಅಲ್ಲವೇ? ಏನು ಮಾಡುತ್ತಿ ಎಂದು ಮಣ್ಣು ಕುಂಬಾರನನ್ನು ಕೇಳುವುದುಂಟೆ? ನಾನು ನಿನ್ನ ಕೈಯ ಕೃತಿ ಅಲ್ಲ ಎಂದು ಆ ಮಡಕೆ ಹೇಳುವುದುಂಟೆ? ನೀನು ಹುಟ್ಟಿಸುವುದೇನು ಎಂದು ತಂದೆಯನ್ನು ಕೇಳುವವನಿಗೆ ಧಿಕ್ಕಾರ. ನೀನು ಹೆರುವುದೇನು ಎಂದು ತಾಯಿಯನ್ನು ಕೇಳುವವನಿಗೆ ಧಿಕ್ಕಾರ. ದೇವರು ಸಕಲವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ. ನಾವು ಕಪ್ಪಗಿರ್ಬೋದು, ಸಣ್ಣಕ್ಕಿರ್ಬೋದು, ಬಡವರಾಗಿರ್ಬೋದು, ಶ್ರೀಮಂತರಾಗಿರಬಹುದು, ವಿದ್ಯಾವಂತ ಅವಿದ್ಯಾವಂತ, ನಾವು ಯಾರೇ ಆಗಿರಬಹುದು, ನಾವೆಲ್ಲರೂ ದೇವರ ಕೈಯ ಕೃತಿಗಳು. ನಾವಿರುವ ಸ್ಥಿತಿಗತಿಗಳಲ್ಲೇ, ನಾವಿರುವ ರೀತಿಯಲ್ಲೇ ದೇವರನ್ನ ಪ್ರೀತಿಸುತ್ತಾ ದೇವರ ಚಿತ್ತಕ್ಕೆ ಅನುಗುಣವಾಗಿ ಜೀವಿಸುವ ಮಕ್ಕಳಾಗಿ ನಾವು ಮಾರ್ಪಾಡಾಗಬೇಕು. ಮತ್ತೆ ಇಲ್ಲಿ ನಾವು ನೋಡ್ತೇವೆ, ಅದು ಕುಂಬಾರನ ಚಿತ್ತ, ದೇವರ ಚಿತ್ತ. ಯಾರನ್ನ ಉಪಯೋಗ ಮಾಡಬೇಕು, ಯಾವುದನ್ನ ಬಳಸಬೇಕೆಂಬುದಾಗಿ ಎಲ್ಲ ಒಂದೇ ಮಣ್ಣಿನ ಮುದ್ದೆಯಿಂದ ಮಾಡಿದ್ದರೂ ಸಹ ಒಂದು ಪಾತ್ರೆ ವಿಶೇಷ ಬಳಕೆಗೂ ಒಂದು ಪಾತ್ರೆ ಸಾಮಾನ್ಯ ಬಳಕೆಗೂ ಉಪಯೋಗ ಮಾಡುವುದು ಅವನ ಅಧಿಕಾರ. ಇವತ್ತು ನಾವು ಪರರ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದರಲ್ಲಿ ಅರ್ಥವೇ ಇಲ್ಲ. ನಮ್ಮನ್ನ ಯಾವ ರೀತಿ ಉಪಯೋಗ ಮಾಡಬೇಕು, ಎಲ್ಲಿ ಉಪಯೋಗ ಮಾಡಬೇಕು, ಹೇಗೆ ಉಪಯೋಗ ಮಾಡಬೇಕು, ನಾವು ಹೇಗೆ ದೇವರ ನಾಮಕ್ಕೆ ಮಹಿಮೆ ತರುವ ಪಾತ್ರೆಗಳಾಗಿರಬೇಕೆಂಬುದು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಬೇಕು. 2 ತಿಮೋತಿ 2ನೇ ಅಧ್ಯಾಯ ವಚನ 20ರಲ್ಲಿ ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಏನು ಬೇಡಪ್ಪ. ಈಗ ನಾವು ಕಿಚನಲ್ಲಿ ಇದ್ದೀವಿ, ಟಾಯ್ಲೆಟಲ್ಲಿ ಪ್ಲಾಸ್ಟಿಕ್ ಬಕೆಟ್ ಜಗ್ಗೆ ಇಡ್ತೀವಿ. ದೇವ್ರ ಮನೆಯಲ್ಲಿ ಬೆಳ್ಳಿ ಅಥವಾ ಒಳ್ಳೆಯ ಸಾಮಾನುಗಳನ್ನು ಕ್ಯಾಂಡಲ್ ಅಂಟಿಸೋದಕ್ಕೆ ಇಟ್ಟಿರ್ತೀವಿ. ಕಿಚನಲ್ಲಿ ಸ್ಟೀಲ್ ಪಾತ್ರೆಗಳು ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳು, ಕುಕ್ಕರ್ನ ಯೂಸ್ ಮಾಡ್ತೇವೆ. ಯಾವ ಯಾವ ಸ್ಥಳಕ್ಕೆ ಯಾವ ಯಾವ ಪಾತ್ರೆಗಳು ಸೂಕ್ತವೋ ಅದನ್ನು ಉಪಯೋಗ ಮಾಡ್ತಾ ಇರ್ತೇವೆ. ಮನುಷ್ಯ ನಾವೇ ಇಷ್ಟು ಮಾಡುವುದಾದರೆ ಸರ್ವಶಕ್ತನಾದ ದೇವರು ಅವರ ಮನೆಯಲ್ಲಿ ಅವರು ಸೃಷ್ಟಿ ಮಾಡಿದ ವಸ್ತುಗಳು ಹೇಗೆ ಉಪಯೋಗಕ್ಕೆ ಬರಬೇಕೆಂಬುದು ಆತನಿಗೆ ಗೊತ್ತು. ನಾವು ಆತನ ಕೈಯಲ್ಲಿರಬೇಕಷ್ಟೇ. ಅದಕ್ಕೆ ಯೆಶಾಯ 64 ವಚನ 8ರಲ್ಲಿ ಪ್ರವಾದಿ ಹೇಳ್ತಾನೆ, ಹೇ ಸರ್ವೇಶ್ವರ, ನೀನು ಒಳ್ಳೆಯ ಕುಂಬಾರ, ನಾವು ಜೇಡಿ ಮಣ್ಣಾಗಿದ್ದೇವೆ, ನಾವು ನಿನ್ನ ಕೈಯಲ್ಲಿ ಇರುವ ಕೈಯ ಕೃತಿಗಳಾಗಿದ್ದೇವೆ, ನಮ್ಮನ್ನೇ ನಿನಗೆ ಒಪ್ಪಿಸಿಕೊಡುತ್ತೇವೆ ಎಂಬುದಾಗಿ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಹಾಗೂ ಮಣ್ಣಿನ ಪಾತ್ರೆಗಳು ಇರುತ್ತವೆ. ಇವುಗಳಲ್ಲಿ ಕೆಲವು ಉತ್ತಮ ಬಳಕೆಗೂ ಇನ್ನು ಕೆಲವು ಸಾಮಾನ್ಯ ಬಳಕೆಗೂ ಬರುವುದುಂಟು. ಹೀಗಿರಲಾಗಿ ಒಬ್ಬನು ಕೀಳುತನದಿಂದ ತನ್ನನ್ನು ತಾನೇ ಶುದ್ಧೀಕರಿಸಿಕೊಂಡರೆ ಅವನು ಉತ್ತಮ ಬಳಕೆಗೆ ಯೋಗ್ಯನಾಗುತ್ತಾನೆ. ಅಂಥವನು ದೇವರ ಸೇವೆಗೆ ಮೀಸಲಾಗುತ್ತಾನೆ, ಯಜಮಾನನಿಗೆ ಉಪಯುಕ್ತನಾಗುತ್ತಾನೆ, ಸತ್ಕಾರ್ಯಗಳನ್ನು ಕೈಗೊಳ್ಳಲು ಸಿದ್ಧನಾಗುತ್ತಾನೆ. ನೋಡಿ, ಆದ್ದರಿಂದ ನಮ್ಮನ್ನು ದೇವರ ಕರಗಳಿಗೆ ಒಪ್ಪಿಸೋಣ. ಅನೇಕರು ದೇವರನ್ನ ದೂಷಿಸುತ್ತಾರೆ. ನನ್ನನ್ನು ಯಾಕೆ ಹೀಗೆ ಸೃಷ್ಟಿ ಮಾಡಿದೆ ಎಂದು ಕೇಳುವವನಿಗೆ ಧಿಕ್ಕಾರ. ಧಿಕ್ಕಾರ ಅಂದ್ರೆ ಶಾಪಗ್ರಸ್ತ. ತಂದೆಯನ್ನು ನೋಡಿ ನನ್ನನ್ನು ಯಾಕೆ ಜನಿಸುವಂತೆ ಮಾಡಿದೆ, ತಾಯಿಯನ್ನು ನೋಡಿ ಯಾಕೆ ನನಗೆ ಜನ್ಮ ಕೊಟ್ಟೆ ಎಂದು ಕೇಳುವವನಿಗೆ ಧಿಕ್ಕಾರ. ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ವಿರೋಧವಾಗಿ ಮಾಡುವಂತ ಪಾಪಗಳಾಗಿದೆ. ನಾನು ಚೆನ್ನಾಗಿಲ್ಲ ಅಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿದ ದೇವರ ಸೃಷ್ಟಿ ಕಾರ್ಯ ಸರಿ ಇಲ್ಲ ಎಂದು ದೇವರ ವಿರುದ್ಧ ತೀರ್ಪು ಮಾಡ್ದಂಗಾಗುತ್ತದೆ. ಪರರೊಟ್ಟಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ಯು ಆರ್ ದ ಮಾಸ್ಟರ್ ಪೀಸ್. ದೇವರ ಸ್ವಂತ ಕೈಗಳು ನಿಮ್ಮನ್ನ ರೂಪಿಸಿರುವುದು. ನೀವು ಕುಳ್ಳಿಗಿದ್ದಿರೋ, ತೆಳ್ಳಗಿದ್ದಿರೋ, ದಪ್ಪಕ್ಕಿದ್ದಿರೋ, ಬೆಳ್ಳಗಿದ್ದಿರೋ, ಕಪ್ಪಗಿದ್ದಿರೋ, ದೇವರೇ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅವರ ಕೈಗಳೇ ನಿನ್ನನ್ನು ರೂಪಿಸಿರುವುದು. ನೀನು ಏನಾಗಿದ್ದಿ, ಹೇಗಿದ್ದಿ, ಅದರಲ್ಲಿ ಸಂತೋಷದಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು. ದೇವರೇ, ನನ್ನನ್ನು ಹೆಣ್ಣಾಗಿ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನನ್ನನ್ನು ಗಂಡಾಗಿ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರ.
ಪರರೊಟ್ಟಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ಹೋಲಿಕೆ ಮಾಡಿಕೊಳ್ಳುವಾಗ ಸೈತಾನನ ಪಾಪ ಪ್ರಚೋದನೆಗೆ ನಾವು ಗುರಿಯಾಗುತ್ತೇವೆ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಇದು ನಾನು ಬದುಕಲೇಬಾರ್ದಾಗಿತ್ತು, ನಾನು ಹುಟ್ಟಲೇಬಾರ್ದಾಗಿತ್ತು. ಇದೆಲ್ಲ ನಾವು ದೇವರ ವಿರುದ್ಧವಾಗಿ ಮಾತನಾಡುವ ಗೊಣಗಾಟದ ಮಾತುಗಳು, ಪಾಪದ ಮಾತುಗಳಾಗಿದೆ. ಈ ದಿನ ನಾವು ಹೇಗಿದ್ದೀವೋ ಏನಾಗಿದ್ದೀವೋ, ದೇವ ನನ್ನನ್ನು ಇಷ್ಟೊಂದು ಅದ್ಭುತಕರವಾಗಿ, ಸುಂದರವಾಗಿ, ವಿಚಿತ್ರವಾಗಿ ರೂಪಿಸಿದ್ದು ನೀನೇ ಅಲ್ಲವೇ, ಸ್ತೋತ್ರ ಎಂದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಅವರ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೆರೆಮೀಯ 18:1-6 ಸರ್ವೇಶ್ವರ ಸ್ವಾಮಿ ಪ್ರವಾದಿ ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಹೋಗು, ಅಲ್ಲಿ ನಾನು ನಿನ್ನೊಟ್ಟಿಗೆ ಮಾತನಾಡುತ್ತೇನೆ ಎಂದು ನುಡಿದರು. ಯೆರೆಮೀಯನು ಕುಂಬಾರನ ಮನೆಗೆ ಹೋದಾಗ ಅಲ್ಲಿ ಏನು ನೀನು ನೋಡುತ್ತಿರುವೆ? ಕುಂಬಾರನು ಜೇಡಿಮಣ್ಣನ್ನು ತೆಗೆದುಕೊಂಡು ಅದನ್ನು ಜಜ್ಜಿ, ತಿದ್ದಿ, ತೀಡಿ, ಬೆಂಕಿಯಲ್ಲಿ ಕಾಯಿಸಿ, ಒಣಗಿಸಿ ತನ್ನ ಚಿತ್ತಕ್ಕೆ ಬರುವಂತೆ ಆ ಪಾತ್ರೆಯನ್ನು ರೂಪಿಸುತ್ತಾನೆ. ಆ ಪಾತ್ರೆ ಸರಿಯಾಗಿ ರೂಪುಗೊಳ್ಳದೆ ಹೋದಾಗ ಮತ್ತೆ ಅದನ್ನು ಕೆಡವಿ ಹಾಕಿ ಹೊಸದಾಗಿ ಮಾಡುತ್ತಾನಲ್ಲವೇ? ಹೀಗೆ ನಾನು ನನ್ನ ಜನರನ್ನು ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸಬಾರದು. 2 ಕೊರಿಂಥ 5:17 ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ಹೊಸ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ನಾಶವಾಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಯೇಸುವೆ, ನಿಮ್ಮ ರಕ್ತದಿಂದ ನಮ್ಮ ಹಳೆಯ ಸ್ವಭಾವ, ದೂಷಣೆಯ ಮಾತುಗಳು ಯೇಸುವಿನ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಡಲಿ. ನಮ್ಮನ್ನು ಹೊಸ ಸೃಷ್ಟಿಗಳನ್ನಾಗಿ ಮಾರ್ಪಡಿಸಿ. ಪರಿಶುದ್ಧಾತ್ಮರೇ, ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡಿರಿ. ನಮ್ಮ ಜೀವಿತವನ್ನು ನೀವು ವಶಪಡಿಸಿಕೊಳ್ಳಿರಿ. ತಂದೆ ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಮುನ್ನಡೆಸಿರಿ. ಪರಿಶುದ್ಧಾತ್ಮರೇ, ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ, ಪರಲೋಕದಲ್ಲಿ ದೇವರ ಚಿತ್ತ ನೆರವೇರುವಂತೆ ನಮ್ಮಲ್ಲಿಯೂ ಭೂಲೋಕದಲ್ಲಿಯೂ ದೇವರ ಚಿತ್ತವೇ ನೆರವೇರಲಿ. ಆ ಹೊಸ ಸೃಷ್ಟಿಗಳಾಗಿ ದೇವರ ಮೆಚ್ಚುಗೆಗೆ ಪಾತ್ರವಾದ ಮಹಿಮೆಯ ಪಾತ್ರೆಯನ್ನಾಗಿ, ದೇವರ ಸೇವೆಗೆ ಉಪಯುಕ್ತವಾದ ಪಾತ್ರೆ, ಸತ್ಕಾರ್ಯವನ್ನು ಕೈಗೊಳ್ಳಲು ಸಿದ್ಧವಾದ ಪಾತ್ರೆಯಾಗಿ ನಮ್ಮೊಬ್ಬೊಬ್ಬರನ್ನು ಮಾರ್ಪಡಿಸುವಂತೆ ಸೃಷ್ಟಿಕರ್ತ ಕುಂಬಾರನ ಕೈಯಲ್ಲಿರುವ ಜೇಡಿ ಮಣ್ಣಾಗೆ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ದೇವರಿಗೆ ಸಮರ್ಪಿಸೋಣ. ಮಕ್ಕಳಿಗೆ ನಾವು ಜನ್ಮ ಕೊಟ್ಟಿದ್ದೇವಷ್ಟೇ, ಅವರ ಸ್ವಭಾವವನ್ನು, ಅವರ ಅಂತರಂಗವನ್ನು ನೂತನವಾಗಿ ಮಾರ್ಪಡಿಸುವವರು ದೇವರೇ ಆಗಿದ್ದಾರೆ. ಎಸೆಕಿಯೇಲ 36:26 ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು, ನನ್ನ ಸ್ವಭಾವವನ್ನು ಅದರೊಳಗೆ ಇರಿಸುವೆನು, ನಿಮ್ಮ ಕಲ್ಲಾದ ಹೃದಯವನ್ನು ತೆಗೆದು ಮಾಂಸದ ಹೃದಯವನ್ನು ಅನುಗ್ರಹಿಸುವೆನು, ನನ್ನ ಆತ್ಮರನ್ನು ನಿಮ್ಮಲ್ಲಿ ನೆಲೆಗೊಳಿಸಿ ನನ್ನ ಚಿತ್ತದಂತೆ ಜೀವಿಸುವಂತೆ ನಿಮ್ಮನ್ನು ಮುನ್ನಡೆಸುವೆನು ಎಂದು ನುಡಿದ ಪ್ರಭು ಯೇಸು ಅವರೇ ನಮ್ಮಲ್ಲಿ ಈ ಕಾರ್ಯಗಳನ್ನು ಮಾಡಿ ನಮ್ಮನ್ನು ದೇವರ ಹೋಲಿಕೆಯ ಕರುಣೆಯ ಕುಡಿಗಳಾಗಿ ಮಾರ್ಪಡಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ, ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ. ಆಮೆನ್. ಗಾಡ್ ಬ್ಲೆಸ್ ಯು.